ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ನೋಡ್ರಿ ಟೈಮ್ ಈಗ 7:30 ವ್ಲಾಗ್ ಸ್ಟಾರ್ಟ್ ಮಾಡೀನಿ ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನು ತಿಲ್ಲತ್ರಿ ಇಬ್ರು? ಸಮು ಯಾರು ಕೊಟ್ಟಾರ ಸೋಪ್? ಸೋಪ್ ರೀ, ಚಲೋ ತಿಲ್ಲತ್ತಿರ್ರಿ. ಸಮೃದ್ಧಿ ನೀ ಏನು ತಿಲ್ಲತ್ತಮ್ಮ? ಈಗ ಎಲ್ಲರಿಗೂ ಶಾಕಾಗ್ಯದ್ರಿ. ಚಾ ಕಿಟ್ಟಾಡ್ರಿ ಅವ್ವ, ಚಾ ಕುಡಿಬೇಕ್ರಿ ಎಲ್ಲರೂ. ಚಾ ಕುಡಿತೇವ್ರಿ. ಹಾಯ್ ಸಮೃದ್ಧಿ, ಹಾಯ್ ಮಾಡು. ಹಾಯ್ ಮಾಡು, ಹಾಯ್ ಹಾಯ್. ಹಾಂ ನೀ ಹಾಯ್ ಮಾಡು. ಹಾಯ್. ಬರ್ರಿ ತಳಗೆ ಬರ್ರಿ, ನೀವು ಚಾ ಮ್ಯಾಚ್ ಹಲ್ಕೋತೀರಿ. ಪಲ್ಯಕ ತಿಪ್ಪಳಿಕೆ ಕೊಯ್ದಿಟ್ರಿ ಈಗ ಚಾ ಕುಸಿಯಾಡ್ರಿ ಇಲ್ಲಿ. ಈಗ ನೋಡ್ರಿ ಸಮೂಗ ಸಾಲಿಗೆ ರೆಡಿ ಮಾಡೀವ್ರಿ. ಈಗ ಅವನು ಸಾಲಿಗೆ ಹೋತಾನ್ರಿ. ಯಾಕಂದ್ರೆ ಇವತ್ತು ಸೋಮವಾರ ರೀ. ಅದಕ್ಕೆ ಸಮೂಗ ಬಸ್ಸಿಗೆ ಕುಂತಂಗೆ ಬೇಕು ಮತ್ತು ದರ್ಗಾಕ್ಕೆ ಹೋಗಿ ಬಂದಂಗೆ ಅಂತ ಹೇಳಿ ಹೊಂಟಿವ್ರಿ. ನಮ್ಮ ಸಮೃದ್ಧಿ ನೋಡ್ರಿ ಉದಿನ ಕಡ್ಡಿ ಬೈ ಎಷ್ಟು ಚಂದ ಹಿಡ್ಕೊಂಡ್ರಿ. ನಡಿಯಪ್ಪ, ಜೇಜಿ ಮುತ್ತೆ ಇರ್ತಾನವ ದೇವ್ರ. ಸೀದಾ ಹಾಕೋಪ್ಪ ನೀ ಬ್ಯಾಗ ಸೀದಾ ಹಾಕೋ. ಹಂಗ್ಯಾಕ ನಡಿ, ಪಾಸ್ ಹೋಯ್ತು ನಡಿ ಆ ಕಡೆ. ಈಗ ನೋಡ್ರಿ ಸಮೂ ಅಂತೂ ವ್ಯಾನ್ ಬಂತ್ರಿ ಇಲ್ಲಿ ಬರೋಷ್ಟೊತ್ತಿಗೆ. ಹೋದನ್ರಿ ಅವ್ನು ಶಾಲೆಗೆ. ಈಗ ಸಮೃದ್ಧಿ ನಾನು ದರ್ಗಾಕ್ಕೆ ನಮಸ್ಕಾರ ಮಾಡ್ದೇವ್ರಿ. ಉದಿನ ಕಡಿನ ಹಚ್ದೇವ್ರಿ. ಯಾಕಂದ್ರೆ ದರ್ಗಾ ಬೆಲ್ಲಕ್ಕೆ ಮ್ಯಾಲೆ ಹೋಗಂಗಿಲ್ಲಲ್ರಿ. ಇಲ್ಲಿಂದ ನಾನು ತೊಳಗೆ ನಿಂತ ಇಲ್ಲಿದ ನಮಸ್ಕಾರ ಮಾಡಿ ಇಲ್ಲಿಂದ ಉದಿನ ಕಡಿ ಹಚ್ಬಿಡ್ತೀನಿ ರೀ. ಅಲ್ಲಿ ನೋಡ್ರಿ ನಮ್ಮ 2 ನಾಯಿಗಳು ನೋಡ್ರಿ ಎಷ್ಟು ಚಂದ ಬಂದು ಕುಂತಾವೆ ಇಲ್ಲಿ. ಈಗ ದರ್ಗಾಕ್ಕೆ ನಮಸ್ಕಾರ ಮಾಡಿದೇವ್ರಿ. ಈಗ ಮನೆಗೆ ಹೋಗ್ತೇವೆ. ಈಗ ನೋಡ್ರಿ ಮನೆಗೆ ಹೊಂಟಿವಿ. ನಮ್ಮ ಸಮೃದ್ಧಿ ಅಳ್ಳುಕತ್ತಾಳ ನೋಡ್ರಿ. ಯಾಕೆ ಅಳ್ಕತ್ತಮ್ಮ? ಯಾಕ? ಅಣ್ಣ ಸಾಲಿಗೇನಂತೇಳಿ ನಿನ್ನಂತಂದ್ರೆ ನಮ್ಮ ಸಮೃದ್ಧಿ ಜೊತೆ ಆಟ ಆಡ್ಕೊತಿದ್ರಿ ಸಮು. ಇವತ್ತು ಸಾಲಿಗೆ ಏನಲ್ರಿ, ಅದಕ್ಕೆ ನೋಡ್ರಿ ಅಳ್ಳುಕತ್ತಾಳಕಿ. ಇಲ್ಲಮ್ಮ ಅಳ್ಕತ್ತಿದಿ? ಆಕಿನ ಜೊತೆ ಆಟ ಆಡೋಕೊಂದು ಯಾರು ಇರಂಗಿಲ್ಲ ರೀ. ಒಬ್ಬ ಯಾಕೆ ಆ ಕಡೆ ಈ ಕಡೆ ತಿರುಗಾಡ್ಕೊತಿರ್ತಾಳೆ. ಯಾಕಂದ್ರೆ ನಮ್ಮ ಚೆನ್ನಾಗಿ ಹೋದ್ರು ಆಕಿನೂ ಸಾಲಿಗೆ. ಈಗ ಸಮೂನು ಸಾಲಿಗೆ ಹೋದಿ ಇವತ್ತು. ನಾವು ಮನೆಗಿದ್ರೆ ಇಬ್ಬರುವರೆ ಆಟ ಆಡ್ತಾರೆ. ಮೊದಲೇ ಹೊಲ್ದಾಗ್ರಿ. ಊರೊಳಗಿದ್ರೆ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಇರ್ತಾವೆ, ಆಟ ಆಡ್ತಾರೆ. ಇಲ್ಲಿ ಅಡಿಗೆ ಒಳಗಿದ್ರೆ ಏನಿಲ್ಲ ನೋಡ್ರಿ, ಬರೀ ಇದೆ ಹೊಲ ನೋಡ್ಕೊತ ಕುಂದಿರ್ಬೇಕು ನೋಡ್ರಿ ಇಲ್ಲಿ. ಇಲ್ಲವ ಅದ್ರಾಗ ಮನ್ಯಾಗ ಒಂದು ಟಿವಿನೂ ಇಲ್ಲ, ಏನಿಲ್ಲ. ಟಿವಿ ಇದ್ರೆ ಒಂದು ಸ್ವಲ್ಪ ನೋಡ್ಕೊತ ಆ ಕಡೆ ಈ ಕಡೆ ಕುಂದಿರ್ತಾವ್ರಿ. ಈಗ ಅಡುಗೆ ಅಂತೂ ಇವತ್ತೆಲ್ಲ ಅಡುಗೆ ಅವ್ವನೇ ಮಾಡ್ಯಾಡ್ರಿ. ನಾನು ಏನೂ ಮಾಡೇ ಇಲ್ಲರಿ ಇವತ್ತು ಅಡುಗೆ. ಚಪಾತಿ ಮಾಡ್ಯಾಳ ಮತ್ತು ತಿಪ್ಪಿಗೆ ಪಲ್ಯ ಮಾಡ್ಯಾಳ್ರಿ. ಅನ್ನಕ್ಕಿಟ್ಟಾಳಿಗಿನ ನಾನು ಇಷ್ಟು ಮಜ್ಜಿಗೆ ಮಾಡೀನಿ. ಆಯ್ತು ಸಮೂಗ ರೆಡಿ ಮಾಡೀನಿ ರೀ. ಕಸ ಭಾಂಡೆ ಅದಷ್ಟ ಮಾಡ್ಕೊಂಡೀನಿ ರೀ. ಎಲ್ಲ ಕೆಲಸ ಅವ್ವನೇ ನೋಡ್ಯಾಡ್ರಿ ಇವತ್ತು ಅಡುಗೆದು. ನಮ್ಮ ಸಮೃದ್ಧಿ ನಿದ್ದೆ ಹೊಂಟದ ನೋಡ್ರಿ. ಈಗ ಯಜಮಾನ್ರು ಬಂದಮೇಲೆ ಊಟ ಮಾಡ್ತೀರಿ. ಈಗ ಬಟ್ಟೆ ಒಗಿತೀನಿ ರೀ ಕಿಮ್ಮಕ್ಕೋಸಿ ರೀ. ಬಿಸಿ ಬಿಸಿ ಚಪಾತಿ ತಿಪ್ಪಿಕಾಯಿ ಪಲ್ಯ ನೋಡ್ರಿ, ಮಸ್ತ್ನಾಗಿದ್ರಿ. ಮತ್ತು ಅನ್ನ, ಕಟ್ಟಿ ರೊಟ್ಟಿ. ಊಟ ಮಾಡಮಂತ ಬರ್ರಿ. ಏನು ತಿಲ್ಲತ್ತೀರಿ ಜಪ್ಪಳಕಾಯಿ ನೋಡ್ರಿ. ಪಲ್ಯ ಹಾಕೊಂಡಿವ್ರಿ ಪ್ಲೇಟಿಗೆ. ಬಿಸಿ ಬಿಸಿ ಚಪಾತಿ. ಈಗ ನೋಡ್ರಿ ಮಧ್ಯಾಹ್ನ ಟೈಮ 1 ಗಂಟೆ ಆಗ್ಯದ್ರಿ. ಈಗ ನಾನು ನಮ್ಮ ಗೌರಿಗೆ ಬಿಚ್ಚ ಕಟ್ಲಾಕ ಹೊಂಟೀನಿ ರೀ. ನಮ್ಮ ಪುಟ್ಟ ಗಣೇಶಗಂತೂ ಮನೆ ಬೆಳಗ್ಗೆ ಕಟ್ತೇವ್ರಿ ನಾ. ಯಾಕಂದ್ರೆ ಇನ್ನೂ ಹುಲ್ಲು ತಿನ್ನಂಗಿಲ್ಲ ರೀ. ಅವ ಬರೀ ಹಾಲು ಕುಡಿತಾನೆ. ಅದ್ರ ಸಲಗ ಇನ್ನೂ ಒಂದು ತಿಂಗಳಾದ್ರೆ ಅವನು ಸ್ವಲ್ಪ ಹುಲ್ಲು ತಿಂತಿರ್ತಾನೆ. ಆವಾಗ ಎಲ್ಲಿದ್ರೆ ಒಂದು ಸ್ವಲ್ಪ ಹುಲ್ಲು ತಂದು ಹಾಕಿದೆ ಅಂತಂದ್ರೆ ತಿಂತಾನೆ ರೀ. ಈಗ ನಮ್ಮ ಪುಟ್ಟ ಗಣೇಶನ ಬರೀ ಹಾಲು ಕುಡಿತಾನೆ ರೀ. ಯಾಕಂದ್ರೆ ಇನ್ನು ಇವಾಗ ನಾಳೆಗೆ ಇವತ್ತು ಸೋಮವಾರ, ನಾಳೆಗೆ ಮಂಗಳವಾರ, ಗುರುವಾರಕ್ಕೆ 15 ದಿವಸ ಆತ್ರಿ ನಮ್ಮ ಗೌರಿ ಕರು ಹಾಕಿ. ಅದಕ್ಕೆ ಇರೋದ ಬರೀ ಈಗ ಗೌರಿ ಒಬ್ಬಾಕಿನ್ರಿ. ಯಾಕಂದ್ರೆ ಎಲ್ಲ ತೆಗ್ದೇವು. ಯಾಕಂದ್ರೆ ನನಗೂ ಒಬ್ಬಾಕಿಗೆ ಎಲ್ಲ ಕೆಲಸನೂ ಒಂದು ಸ್ವಲ್ಪ ಭಾಳ ಹೈರಾಣ ಅಲ್ಲಕತ್ರಿ. ಮತ್ತು ಹಾಗಾಗಿ ನಮ್ಮ ಪುಟ್ಟಲಕ್ಷ್ಮಿ ಅದೆಲ್ಲ ತೆಗ್ದೀವ್ರಿ. ಬರೀ ಗೌರಿ ಒಬ್ಬಾಕಿ ಹೇಳ. ಈಗ ಗಣೇಶ ಒಬ್ಬ ಬಂದನ. ಈಗ ಗೌರಿಗೆ ಮುಂಜಾನೆ ಯಜಮಾನ್ರೆ ಕಟ್ಟು ಬಂದ್ರು ರೀ. ನಾನು ಕಟ್ಟು ಬರ್ಬೇಕಂತ ಅಂದ್ಕೊಂಡ್ರಿ. ಮತ್ತು ಯಜಮಾನ್ರು ಬಂದರು ರೀ, ಅವರೇ ಕಟ್ಟು ಬಂದರು. ನಾನು ಬಟ್ಟೆ ಅದು ಒಗ್ದಾಗದೆ. ಹಾಗಾಗಿ ಎಲ್ಲ ಕೆಲಸ ಜಲ್ದಿ ಮುಗೀತು ರೀ ಮನೆದಂತ್ರ. ಗೌರಿಗೆ ಎಲ್ಲಿ ಕಟ್ಟರೆ ನೋಡ್ರಿ, ನೋಡ್ಬೇಕು. ಯಜಮಾನ್ರು ಕಟ್ಟಿರಿ. ನಾನು ಕಟ್ಟಿದ್ದೆ ಅಂತಂದ್ರೆ ಗೊತ್ತಾದಿತ್ತು. ಸಮೃದ್ಧಿ ಅಂತ ಅಳ್ಳಾಕತ್ತಿವ್ರಿ. ನಾನು ಬರ್ಬೇಕಾದ್ರೆ ನಾನು ಬರ್ತೀನಿ ಅಂತೇಳಿ. ಇಲ್ಲಿ ನೋಡ್ರಿ ಎಲ್ಲ ಒಂದು ಸ್ವಲ್ಪ ಮಳೆ ಬೇರೆ ಬಂದದ್ರಿ. ಮತ್ತು ಚಪ್ಪಲ್ ಹಾಕ್ಕೊಂಡು ಬರಂಗಿಲ್ಲ. ಹಾಗಾಗಿ ಬ್ಯಾಡವಾ ಅಂತೇಳಿ ಈಗ ಬಿಟ್ಟು ಬಂದೀನಿ ರೀ ಮನೆಗೆ. ನಮ್ಮ ಸಮೂ ಇದ್ರಂತೂ ಓಡಿ ಬಂದುಬಿಡ್ತಿದ್ರಿ. ಇವತ್ತು ಸಾಲಿಗೆ ಹೋಗ್ಯಾನಂತ ಹೇಳಿ ಬಂದಿಲ್ಲ ರೀ. ಇಲ್ಲೇ ಕಟ್ಟಾರ್ರಿ ಗೌರಿಗೆ ಬಿ. ಅಲ್ಲಿ ನೋಡ್ರಿ ಕಾಣಿಸ್ತಿರ್ಬೋದು ರೀ. ಅಲ್ಲಿ ಹಳ ನೋಡ್ರಿ ನಮ್ಮ ಗೌರಿ.
ಈಗ ಮಧ್ಯಾಹ್ನ ತನಕ ಒಂದು ತವಲಿ ಕಟ್ದೇವು ಅಂತಂದ್ರೆ ಮತ್ತೊಂದು ಸ್ವಲ್ಪ ಬಿಚ್ಚಿ ಕಟ್ದೇವು ಅಂತಂದ್ರೆ ಹೊಟ್ಟೆ ತುಂಬ ಮೈತಾಳ್ರಿ ಗೌರಿ. ನಾವು ಎಷ್ಟ ಒಣಗಿದ ಹುಲ್ಲು ಹಾಕಿದ್ರು ಹಸಿ ಹುಲ್ಲ ತಿಂದ್ರನ ಅವಕ್ಕೆ ಭಾಳ ಚಲೋ ರೀ. ಗೌರಿ ಏನು ಮಾಡ್ಲಕತ್ತಿದಿ? ಇಲ್ಲಿ ನೋಡ್ರಿ ನಮ್ಮ ಗೌರಿ ಏನು ಮಾಡಕತ್ತಾಳ ಅಂಥೇಳಿ ಮೇವು ತಿನ್ನೋದು ಬಿಟ್ಟ ಸುಮ್ಮನೆ ನಿಂತ್ಬಿಟ್ಟ ನೋಡ್ರಿ. ಇಲ್ಲಿ ನೋಡ್ರಿ ನಾ ಮೇವು ಅದ ಇಲ್ಲಿ ಹುಲ್ಲೆಲ್ಲ ಸಾಕಷ್ಟು ಹುಲ್ಲದ, ಆದರೂ ತಿಂದಿಲ್ರಿ ನಮ್ಮ ಗೌರಿ ಯಾಕೋ ಇವತ್ತು. ಈಗ ನೋಡ್ರಿ ನಾನಿಲ್ಲಿ ತೊಗರಿ ಹೊಲಗಳು ತೋರಿಸ್ತೀನಿ ರೀ ಒಂದು ಸ್ವಲ್ಪ ನಾನು. ಯಾಕಂತಂದ್ರೆ ಒಂದು 3-4 ಕಮೆಂಟ್ ಬಂದಿವ್ರಿ ನನಗೆ ನಿನ್ನೆ ಮೊನ್ನೆ. ಏನಂತಂದ್ರೆ ಅಷ್ಟು ಹೊಲಕ್ಕೆ ಹಾಕಿನ ಅಂತಿರ್ತೀರಿ, ಹೊಲದ ರೊಕ್ಕ ಏನು ಮಾಡ್ತೀರಿ ಅಂತ ಹೇಳ್ರಿ. ಹೊಲಗಳು ಹೆಂಗಿರ್ತಾವಂತ ತೋರಿಸ್ತೀನಿ ರೀ ನಾನೀಗ. ಯಾಕಂತಂದ್ರೆ ನಾವು ಹೊಲಕ್ಕೆ ರೊಕ್ಕ ಎಷ್ಟು ಹಾಕಿರ್ತೀವಿ ಮತ್ತು ಇವಾಗ ಹೊಲದ ಪರಿಸ್ಥಿತಿ ಯಾವ ರೀತಿ ಅವ ಅಂತ ತೋರಿಸ್ತೀನಿ ರೀ. ಇಲ್ಲೇ ನೋಡ್ರಿ ತೊಗರಿ ಹೊಲ ರೀ ಇದು. ಅಂದರೆ ನಮ್ದೇನು ಸ್ವಂತ ಹೊಲ ಅಲ್ರಿ, ಮಾಲಕ್ಕೆ ಅಂದ್ರೆ ಬೇರೆದ್ರ ಹೊಲಗಳು ನಾವು ಅರ್ಧ ಪಾಲಿಗೆ ಅಂತೇಳಿ ಮಾಡ್ತೀವಿ. ಅಂದ್ರೆ ಇವಾಗ ಹೊಲಕ್ಕೆ ಲಾಗೋಡಿ ಅಂದ್ರೆ ಖರ್ಚು ಇವಾಗ 10,000 ಖರ್ಚಿದ್ರೆ 5,000 ಹೊಲದವ್ರು ಕೊಡ್ತಾರೆ, 5,000 ನಾವು ಕೊಟ್ಟಿರ್ತೀವಿ. ಮತ್ತೀಗ ಲಾಭನೂ ಅಷ್ಟೇ ರೀ. 5,000 ಅಂದ್ರೆ ಇವಾಗ 10 ಚೀಲ ತೊಗರಿ ಆದ್ರೆ 5 ಚೀಲ ಅವ್ರಿಗೆ 5 ಚೀಲ ನಮಗೆ ಇದ್ದಿರ್ತದೆ ರೀ. ಈಗ ನಮ್ದು ಅಂತೇಳಿ ಏನು ಹೊಲ ಇಲ್ಲರಿ, ಎಲ್ಲ ನಾವು ಬೇರೆದ್ರ ಹೊಲದೊಳಗೆ ಮಾಡೋದ್ರಿ ನಾವು ಕೆಲಸ. ಈಗ ನೋಡ್ರಿ ತೊಗರಿ ಹಾಕಿದ್ದೇವೆ. ಇದು ನೀರು ಹತ್ತಿ ನೋಡ್ರಿ ಈ ರೀತಿ ಆಗ್ಯದ್ರಿ. ಇಷ್ಟು ನೀರು ನಿಂತವ್ರಿ ಇದು ಹೊಲದೊಳಗೆ. ಇಷ್ಟು ನೀರು ನಿಂತಾವ ಅಂತಂದಮೇಲೆ ಈಗ ಬ್ಯಾಸಿಗೆ ಒಳಗೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ನೋಡ್ರಿ. ಮತ್ತು ಬಿತ್ತೋ ಟೈಮಿಗೆ ಬೀಜ ಗೊಬ್ಬರ ಎಲ್ಲ ಹಾಕಿ ಮತ್ತು ಹುಲ್ಲಿಗೆ ಎಣ್ಣೆ ಹೊಡೆದ ಎಲ್ಲ ಮಾಡಿದೆವು. ಮಾಡಿದ್ಮೇಲೆ ಈ ರೀತಿ ಮಳೆ ಜಾಸ್ತಿಯಾಗಿ ತೊಗರಿಗಳೆಲ್ಲ ಹೋಗಿಬಿಟ್ಟವ್ರಿ. ಈ ಟೈಮ್ನಾಗ ನಾವು ಹೊಲಕ್ಕೆ ರೊಕ್ಕ ಹಾಕಿರ್ತೀವಿ ಅಂತ ಅನ್ಬೇಕೇ ಆಗ್ತದಲ್ರಿ. ಯಾಕಂತಂದ್ರೆ ನಾವೆಲ್ಲ ರೊಕ್ಕ ತಂದ ನಾವು ಹೊಲಕ್ಕೆ ಹಾಕೋದ್ರಿ. ಯಾಕಂದ್ರೆ ಅದು ಒಂದಿನ ನಮ್ಗೆ ಫಲ ಕೊಡ್ತದೆ ಅಂತ ಹೇಳ್ಕೇಸಿಂದ್ರಿ ನಾವು ಎಲ್ಲ ರೊಕ್ಕ ತಂದ ಈ ಹೊಲಕ್ಕೆ ಹಾಕಿದೇವ್ರಿ ನಾವೀಗ. ಈಗ ಹೊಲದೊಳಗೆ ನೋಡ್ರಿ ಬರೀ ಈ ರೀತಿ ಹುಲ್ಲ ನೀರು ಅದ ರೀ. ಈ ಹುಲ್ಲೆಲ್ಲ ಯಾಕದಪ್ಪ ಅಂದ್ರೆ ತೊಗರಿನೇ ಇಲ್ರಿ ಇದ್ರೊಳಗೆ. ಮತ್ತು ನಾವೀಗ ಏನು ಮಾಡ್ಬೇಕು ಹೇಳ್ರಿ, ಅಷ್ಟೊಂದು ನೀರು ಅವ ರೀ. ತೊಗರಿ ಇದ್ರ ಭೀ ನೋಡ್ರಿ ಇಲ್ಲಿ ಒಂದು ಹಂಟಿಲಿ ಹೆಂಗೆ ಅದ ರೀ ಇದು ದಂಡಿ ಕಡೆಗೆ. ಈ ರೀತಿ ಆದಾಗ ರೈತರ ಪರಿಸ್ಥಿತಿ ಯಾವ ರೀತಿ ಇರ್ತಂಥೇಳಿ ನೀವೇ ಲೆಕ್ಕ ಹಾಕ್ರಿ. ನಾವು ಹೊಲಕ್ಕೆ ರೊಕ್ಕ ಹಾಕ್ತೀರಿ, ನಾವು ಎಲ್ಲ ರೊಕ್ಕ ತಂದ ಹೊಲಕ್ಕೆ ಹಾಕ್ತೀರಿ, ಅದು ಒಂದಿನ ಪ್ರತಿಫಲ ಕೊಡ್ತದೆ ರೀ. ಅದೊಂದು ಹೊಲ ನೋಡಿದ್ರಲ್ರಿ ಹೆಂಗಿದೆ ಅಂತ ಹೇಳಿಸಿದ್ರೆ ಈಗ ಇನ್ನೊಂದು ಹೊಲ ತೋರಿಸ್ಕೊಂತೀನಿ ರೀ ನಾನು. ಇನ್ನೂ ಅದ್ರ ಭೀ ನೀರು ಎಷ್ಟವ ಅಂತ ನೋಡಿದ್ರಿ ನೀವು ಆ ಹೊಲದೊಳಗೆ ಅಷ್ಟು ನೀರು ಅವ ರೀ. ಇಲ್ಲಿ ನೋಡ್ರಿ ಇದ್ರೊಳಗೆ ನೀನು ಜೋಳ ಬಿತ್ತಾರ್ರಿ, ಇಷ್ಟು ಹಸಿ ಅದ ರೀ ಇದ್ರೊಳಗೆ ಭೀನ. ಇಲ್ಲಿ ನೋಡ್ರಿ ಇದು ಇನ್ನೊಂದು ಹೊಲ ನೋಡ್ರಿ ತೊಗರಿ ಕಾಣಿಸ್ತಿರ್ಬೋದ್ರಿ. ಇಲ್ಲಿ ಎಷ್ಟು ಹಸಿ ಅದ ನೋಡ್ರಿ ಇದು ಹೊಲದಾಗ. ನೋಡ್ರಿ ಇದು ಭೀ ತೊಗರಿ ನೋಡ್ರಿ ಹೆಂಗದ ಅಂತ ಹೇಳಿಸಿಂದ್ರ. ಇಲ್ಲೇ ನೋಡ್ರಿ ಈಗ ಇದಿಷ್ಟು ತೊಗರಿ ಈ ಕಡೆ ಎಲ್ಲ ಹೋಗ್ಯದ. ಮತ್ತು ಈ ಕಡೆ ಒಂದು ಸ್ವಲ್ಪ ಹೂವು ಬಂದ್ರಿ ತೊಗರಿ ಒಂದೊಂದು ಸ್ವಲ್ಪ ಚಲೋ ಇದ್ದಲ್ಲಿ. ಅಂದ್ರೆ ನೀರು ಎಷ್ಟು ಮಳೆ ಜಾಸ್ತಿ ಆಗಿಬಿಟ್ಟದಂದ್ರೆ ಅಷ್ಟು ನೀರು ಹತ್ತಿ ಅಷ್ಟು ತೊಗರಿ ಹೋಗಿಬಿಟ್ಟದ. ಇದೆಲ್ಲ ತೊಗರಿ ಹೋದಲ್ಲಿ ನೋಡ್ರಿ, ಇದೆಲ್ಲ ತೊಗರಿ ಹೋಗಿ ತೆಕ್ಕೊಂಡು ಇದಿಷ್ಟು ಇದ್ರೆ ನಿನ್ನೆ ಜೋಳ ಬಿತ್ತಾರ್ರಿ ಇದ್ರೊಳಗೆ. ತೊಗರಿ ಹೋದಲ್ಲಿ ಹಂಗೆ ಓಟು ತೊಗರಿ ಎಲ್ಲಿ ತನಕ ಹೋಗ್ಯದ ನೋಡ್ರಿ, ಅಲ್ಲಿ ತನಕ ತೆಕ್ಕೊಂಡು ಜೋಳ ಹಾಕ್ಯಾರ್ರಿ. ಅಲ್ಲಿ ಮಲ್ಲಿಂದ ಆ ಕಡೆ ಒಂದು ಸ್ವಲ್ಪ ತೊಗರಿ ಅದ ರೀ. ಆ ಕಡೆ ಮತ್ತು ದಂಡಿಗೂ ಆ ಕಡೆ ಬಂದರಿ ಕಡೆಗೆ ಭೀ ಜೋಳ ಏನೇ ಹಾಕಿದ್ದು ಏನಂತಾರೆ ಇನ್ನೂ ನೀರು ಅವ ರೀ. ಆ ಕಡೆ ಇಲ್ಲೇ ನಟ್ಟು ನೋಡ್ಬೇಕು ಅಷ್ಟ ಒಂದು ಸ್ವಲ್ಪ ತೊಗರಿ ಅದ ರೀ. ಅಂದ್ರೆ ಇರೋದು ಒಂದು 2 ಎಕರೆ ಅಷ್ಟೇ ತೊಗರಿ ಅದ ರೀ. ಆ ಕಡೆ ದಂಡಿಗೆ ಬಿ ಇಲ್ಲ ಮತ್ತು ಈ ಕಡೆ ದಂಡಿಗೆ ಬಿ ಇಲ್ರಿ, ಎಲ್ಲ ನೀರು ಹತ್ತಿ ಹೋಗ್ಬಿಟ್ಟದ್ರಿ ತೊಗರಿ ಎಲ್ಲ. ಹಂಗಿದ್ದಾಗ ರೈತರ ಪರಿಸ್ಥಿತಿ ಎಷ್ಟು ಹೈರಾಣದ ಅಂಥೇಳಿ ರೈತರಿಗೆ ಗೊತ್ತ್ರಿ. ರೈತರ ಜೀವನ ಎಷ್ಟು ಕಷ್ಟವಾಗಿರ್ತದೆ ಅಂಥೇಳಿ ರೈತರಿಗೆ ಗೊತ್ತ್ರಿ ಫ್ರೆಂಡ್ಸ. ಯಾಕಂತಂದ್ರೆ ನೋಡ್ರಿ ಇಷ್ಟೆಲ್ಲ ಬ್ಯಾಸ್ಗೆ ಇಡೀ ನಾವು ಕಷ್ಟಪಟ್ಟಿದ್ದೀವಿ. ಮತ್ತು ಈಗಲೂ ಇಷ್ಟು ತೊಗರಿ ಹೋಗ್ಯದಂದ್ರೆ ಇದಕ್ಕೆ ಹೊಲಕ್ಕೆ ಬಿಡಂಗಿಲ್ಲ. ಯಾಕಂತಂದ್ರೆ ಹೋಗ್ಯದಂತಂದ್ರೆ ಭೀ ಅದಕ್ಕೆ ಎಲ್ಲ ಹಸನ್ ಮಾಡ್ಕೊಂಡು ತೆಗೆದು ಈಗ ಮತ್ತೆ ಜೋಳ ಹಾಕಿರಿ. ಇದಕ್ಕೂ ಹೊಳ್ಳಿ ಖರ್ಚಲ್ರಿ ನಮಗೆ. ನೀವಂತೀರಿ ರೊಕ್ಕ ಬರ್ತಾವ ಹೊಲಕ್ಕೆ, ನೀವು ರೊಕ್ಕ ಹಾಕಿನ ಅಂತೀರಿ. ರೊಕ್ಕ ಹಾಕಿದ್ರೆ ಹೊಲದ ರೊಕ್ಕ ಬರ್ತಾವಲ್ಲ ಎಲ್ಲಿ ಇಡ್ತೀರಿ ಅಂತೇಳಿ ನಮ್ದು ಹೊಲದ ರೊಕ್ಕ ತರೋದು ಮತ್ತು ಹೊಲಕ್ಕೆ ಹಾಕೋದ್ರಿ. ಎಲ್ಲಿಂದ ರೊಕ್ಕ ತಂದ್ರೆ ಭೀ ನಾವು ಮತ್ತು ಹೊಲಕ್ಕೆ ಹಾಕ್ಬೇಕ್ರಿ ನಾವು. ಯಾಕಂತಂದ್ರೆ ಈಗ ಹೋಗ್ಯಾವ್ರಿ ಇಷ್ಟು ತೊಗರಿಗಳು. ಹೋಗಿದ ಹೊಲಗಳು ಲಾಸ್ ಅಲ್ರಿ ನಮ್ಗೆ. ಇರೋದ ಇಲ್ಲೊಂದು 2 ಎಕರೆ ತೊಗರಿ ಅದ. ಇದು ಒಂದು 2-3 ಎಕರೆ ತೊಗರಿ ಅದ. ಹೋಗಿರೋ ತೊಗರಿ ಎಷ್ಟು ಗೊತ್ತ್ರಿ, ಒಂದು 20 ಎಕರೆ ಹೊಲ ತೊಗರಿ ಹೋಗ್ಯದ. ಈಗ 20 ಎಕರೆ ಹೊಲದ ಖರ್ಚು ಈ 2 ಎಕರೆ ತೊಗರಿ ಒಳಗೆ ಹೋಗ್ತದ್ರಿ. ಎಷ್ಟು ಸಾಧ್ಯ ಆಯ್ತಂತೇಳಿ ನೀವೇ ಕಮೆಂಟ್ ಮಾಡಿ ಹೇಳ್ರಿ. ಯಾಕಂದ್ರೆ ರೊಕ್ಕ ಹಾಕಿನಿ ಅಂತೀರಿ, ಹೊಲಕ್ಕೆ ಹಾಕ್ತೀನಿ ರೊಕ್ಕಗಳು, ನಾನು ಯೂಟ್ಯೂಬ್ ರೊಕ್ಕ ಹೊಲಕ್ಕೆ ಹಾಕ್ತೀನಿ, ಅದು ರೊಕ್ಕ ಹೊಲಕ್ಕೆ ಹಾಕ್ತೀನಿ ಅಂತೀರಿ. ನಾವು ಹಾಕಿ ಮತ್ತು ಅದೆಷ್ಟು ಖರ್ಚು ಈಗ ಸುಮ್ಮನೆ ಆಗ್ತಿರೋದು. ಅದು ಹೊಲ ಗಳೆ ಹೊಡಿಬೇಕು, ನೆಗ್ಲಿ ಹೊಡಿಬೇಕು, ಮತ್ತು ಬೀಜ ತರಬೇಕು, ಮತ್ತು ಹಾಕಬೇಕು, ಅಷ್ಟೆಲ್ಲ ಮಾಡ್ಬೇಕಂತಂದ್ರೆ ಖರ್ಚಿಗೆ ಬೇಕಲ್ರಿ. ಇದು ಭೂಮಿ ತಾಯಿ ಕೊಡ್ತಾಳ್ರಿ. ಒಂದು ವರ್ಷ ಕೈ ಕೊಟ್ಟರು ಇನ್ನೊಂದು ವರ್ಷ ಕೊಡ್ತಾಳ್ರಿ. ಭೂಮಿ ತಾಯಿಗೆ ನಮ್ದವ್ರಿಗೆ ಯಾರೂ ಮೋಸ ಹೋಗಿಲ್ಲ. ಮನುಷ್ಯರಿಗೆ ನಮ್ದು ಮೋಸ ಹೋಗ್ಬೋದು, ಆದರೆ ಏನಾದರೂ ಬಿಸ್ನೆಸ್ ಮಾಡಿದ್ರೆ ಮೋಸ ಹೋಗ್ಬೋದು ರೀ. ಆದ್ರೆ ಭೂಮಿ ತಾಯಿಗೆ ನಂಬ್ಕೊಂಡು ನಾವು ದುಡಿಲಿಕ್ಕೆ ನಿಂತೇವೆ ಅಂತಂದ್ರೆ ಭೂಮಿ ತಾಯಿ ನಮ್ಗೆ ಯಾವುದೇ ರೀತಿ ಮೋಸ ಮಾಡಂಗಿಲ್ಲ ರೀ. ಯಾಕಂದ್ರೆ ಈ ವರ್ಷ ನಮ್ಗೆ ಕಷ್ಟ ಬಂದದ, ಈ ವರ್ಷ ಮಳೆ ಜಾಸ್ತಿಗೆ, ಈ ವರ್ಷ ನಾವು ಎಷ್ಟು ಕಷ್ಟಪಟ್ವಿ, ನಮಗೆ ಫಲ ಸಿಗಲಿಲ್ಲ ಅಂತಂದ್ರೂ ಮತ್ತು ಒಂದು ವರ್ಷ ನಮ್ಗೆ ಕೊಡ್ತಾಳೆ ಅನ್ನೋ ನಂಬಿಕೆಲಿಂತ ನಾವು ರೈತರ ಜೀವನ ಮಾಡ್ತೀವಿ ರೀ. ಯಾಕಂದ್ರೆ ಈ ವರ್ಷ ನಮ್ಗೆ
ಈ ರೀತಿ ಪರಿಸ್ಥಿತಿ ಬಂದಿರ್ಬೋದು. ಮುಂದೊಂದು ವರ್ಷ ಚಲೋ ಆಗ್ತದ, ಪ್ರತಿ ವರ್ಷವೂ ಇದೇ ಥರ ಆಗಂಗಿಲ್ಲ ಅಂತೇಳಿ ನಾವು ಭೂಮಿ ತಾಯಿಗೆ ನಂಬಿಕೊಂಡ ನಾವು ಜೀವನ ಮಾಡ್ತೇವೆ ರೀ. ಈ ವರ್ಷ ನಮ್ಗೆ ಮಳೆ ಜಾಸ್ತಿಯಾಗಿ ಈ ರೀತಿ ಕಷ್ಟ ಬಂದಿರ್ಬೋದು. ಮುಂದಿನ ವರ್ಷ ಚಲೋ ಆಗೇ ಆಗ್ತದನ್ನೋ ಒಂದು ನಂಬಿಕೆ ಇಟ್ಕೊಂಡು ನಾವು ರೈತರ ಜೀವನ ಮಾಡ್ತಿರ್ತೀವಿ. ನಾವನ್ನ ರೈತರ ಭೂಮಿ ತಾಯಿನ ನಂಬ್ಕೊಂಡು ನಾವು ಜೀವನ ಮಾಡೋರಿ. ಭೂಮಿ ತಾಯಿ ನಮ್ಗೆ ಯಾವತ್ತೂ ಮೋಸ ಮಾಡೋಂಗಿಲ್ಲ. ಯಾರು ಬೇಕಾದರೂ ಮೋಸ ಮಾಡ್ಬೋದು, ಆದ್ರೆ ಭೂಮಿ ತಾಯಿ ನಮ್ಮದು ಅಂದರೆ ಯಾವತ್ತಿಗೂ ಮೋಸ ಮಾಡೋಂಗಿಲ್ಲ. ಹಾಗಾಗಿ ನಂಬಿಕೆ ಇಟ್ಟ ನಾವು ರೈತರ ಭೂಮಿ ತಾಯಿಗೆ ದುಡಿತೇವ್ರಿ. ಅದ ನಂಬಿಕೆ ಮೇಲೆ ರೀ. ಈ ವರ್ಷ ನಮ್ಗೆ ಲಾಸ್ ಅಂತೂ ಈ ವರ್ಷ ಭಾಳಷ್ಟು ಲಾಸ್ ಆಗಿದ್ರಿ. ಯಾಕೆ ತೊಗರಿ ಏನಿಲ್ಲ ಅಂತಂದ್ರೆ ಒಂದು ಎಲ್ಲ ಕಡೆ ನಾವು ಹೊಲಗಳು, ನಮ್ಮದಂತೂ ಹೊಲ ಇಲ್ಲ, ಎಲ್ಲ ನಾವು ಪಾಲಿಗೆ ಮಾಲಕರು ಹೊಲಗಳು ಮಾಡ್ತೇವೆ. ನಮ್ಮದು ಅಂತ ಹೇಳ್ಕೊಳಕ್ಕೆ ನಮಗೆ 1 ಎಕರೆ ಹೊಲ ಸಮೇತ ಇಲ್ಲರಿ. ನಾವೆಲ್ಲ ಪಾಲಿಗೆ ಮಾಲಕರು ಹೊಲಗಳ್ದಾಗ ನಾವು ಮಾಡ್ತೇವೆ. ಏನಿಲ್ಲ ಅಂತಂದ್ರೆ ಒಂದು 50 ಎಕರೆ ಹೊಲ ತೊಗರಿ ಹೋಗ್ಯವ್ರಿ. ನಮ್ಮ ನೀರು ಹತ್ತಿ 50 ಎಕರೆ ಹೊಲ ತೊಗರಿ ಹೋಗ್ಯಾವ್ರಿ. ಲೆಕ್ಕ ಹಾಕ್ರಿ ನೀವು ಇದ್ರ ಮೇಲೆನ 50 ಎಕರೆ ಹೊಲ ತೊಗರಿ ಹೋಗ್ಯಾವ ಅಂತಂದ್ಮೇಲೆ ಇರೋದೊಂದು ಇಲ್ಲೊಂದು 2 ಎಕರೆ ಅಲ್ಲೊಂದು 2 ಎಕರೆ ಇದ್ರೆ ಅದು ಏನಾಗ್ತದೆ ಹೇಳ್ರಿ. ಅದು ಅಷ್ಟು 50 ಎಕರೆ ಹೊಲದಲ್ಲಿ ಆಗೋಡಿ ನಾವು ಹಾಕಿರ್ತೇವಲ್ಲ ರೀ, ಅದ್ರ ಖರ್ಚು ಎಷ್ಟು ಬಂದಿರ್ತಂತ ಅದನ್ನ ಲೆಕ್ಕ ಹಾಕ್ರಿ ನೀವು ಕಮೆಂಟ್ನಾಗ ಹೇಳಿದ್ರಿ ಹೊಲಕ್ಕೆ ಹಾಕಿನಂತೀರಿ, ಹೊಲದ ಮಾಲಿನ ರೊಕ್ಕ ಎಲ್ಲಿ ಇಡ್ತೀರಿ ಅಂತೇಳಿ. ನಾವು ಹೊಲದ ಮಾಲಿನ ರೊಕ್ಕ ತರ್ತೇವೆ ಮತ್ತು ಭೂಮಿ ತಾಯಿಗೆ ಹಾಕ್ತೀವಿ. ಯಾಕಂದ್ರೆ ಮುಂದಿನ ವರ್ಷ ಮತ್ತು ಇದಕ್ಕಿಂತ ಚಲೋ ಆಗ್ಬೋದು ಅನ್ನೋ ಒಂದು ನಂಬಿಕೆಲಿಂತ ನಾವು ಹೊಲಕ್ಕೆ ಹಾಕ್ತೀವಿ. ನಾವು ಎಷ್ಟು ಬಂದ್ರೂ ರೈತರ ಜೀವನದಷ್ಟು ಒಳ್ಳೆ ಜೀವನ ಬಿ ಯಾರ್ದು ಇಲ್ಲ, ರೈತರ ಜೀವನದಷ್ಟು ಕೆಟ್ಟ ಪರಿಸ್ಥಿತಿ ಜೀವನನೂ ಯಾರಿಗೂ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದ್ರೆ 1 ಟೈಮ್ ಕಷ್ಟ ಕೊಟ್ಟಲು ಬಂದರೂ ಕೂಡ ಇನ್ನೊಂದು ಸರ್ತಿ ಕೈ ಹಿಡಿತಾಳೆ ಭೂಮಿ ತಾಯಿ ಅನ್ನೋ ಒಂದು ನಂಬಿಕೆಲಿಂತನೇ ನಾವು ಜೀವನನ ನಡೆಸ್ತೇವೆ ರೀ. ಈ ವರ್ಷ ನಮ್ಗೆ ಕಷ್ಟ ಬಂದಿರ್ಬೋದು ರೀ, ಮುಂದಿನ ವರ್ಷ ಭೂಮಿ ತಾಯಿ ನಮ್ಗೆ ನಾವು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲ ಕೊಡ್ತಾಳ್ರಿ. ಫ್ರೆಂಡ್ಸ್, ಈಗ ನಿಮ್ಮೆಲ್ಲರಿಗೂ ಗೊತ್ತಾಗ್ಯದ್ರಿ, ಟೈಟಲ್ ನೋಡಿ ನಾನು ಇವತ್ತು ಯಾರ ಬಗ್ಗೆದಾಗ ಮಾತಾಡಕತ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಾಗ್ಯದ್ರಿ. ಹೌದ್ರಿ, ತಮ್ಮನ ಬ್ಲಾಗ್ಸ್ ಸುಮನ ಅಕ್ಕನ ಬಗ್ಗೆದಾಗ ನಾನು ಮಾತಾಡಕತ್ತಿರೋದು ಇವತ್ತಿನ ಬ್ಲಾಗ್ ಒಳಗೆ. ಅದಕ್ಕಿಂತ ಮೊದಲು ನಾನು ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ ರೀ. ತಮ್ಮನ ಬ್ಲಾಗ್ ಅಕ್ಕನ ಬಗ್ಗೆದಾಗ ಇವತ್ತು ಯಾಕೆ ವೀಡಿಯೋಸ್ ಮಾಡಕತ್ತೀನಿ ಅಂತ ಹೇಳಿ ಅದನ್ನೇ ಹೇಳ್ತೀನಿ ರೀ ನಿಮ್ಗೆ. ಈಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಈಗ 2 ವರ್ಷ ಕಂಪ್ಲೀಟಾಗಿ 3ನೇ ವರ್ಷ ರನ್ನಿಂಗ್ ರೀ ಫ್ರೆಂಡ್ಸ. ಈಗ 3 ವರ್ಷ ಕಂಪ್ಲೀಟ್ ಆಗಿಲ್ಲ ರೀ, 2.5 ವರ್ಷ ಆಗ್ತಾ ಬಂತ್ರಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಈ 2.5 ವರ್ಷ ಆಗ್ತಾ ಬಂತ್ರಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೆ ಅಂದ್ರೆ ನಾನು ಎಲ್ಲರ ವೀಡಿಯೋಸ್ ನೋಡ್ತಿದ್ರಿ, ಆದರೆ ನನಗೆ ಪರಿಚಯ ಇರಲಿಲ್ಲ ರೀ ಅವಾಗ ಯಾರು ಯೂಟ್ಯೂಬರ್. ಅಂದರೆ ನಾನು ಎಲ್ಲ ಯೂಟ್ಯೂಬರ್ದು ವೀಡಿಯೋಸ್ ನೋಡೇನೆ ನಾನು ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತ ಅನಿಸಿದ್ರಿ. ಈಗ ಯಾತಾದರೂ ಒಂದು ಏನಾದರೂ ಮಾಡೋದು ನೋಡಿದ್ರೆ ನಮಗೆ ಭೀ ಮಾಡ್ಬೇಕಪ್ಪ ಅಂಥೇಳಿ ಅನ್ನಿಸ್ತದ್ರಿ. ನನಗೂ ಹಾಗೆ ಅನಿಸಿದ್ರಿ. ನಾನು ಫಸ್ಟ್ ಅಂದರೆ ಇನ್ನು ಸುಮನ್ ಹಾಕೋರ ತಮ್ಮನ ಬ್ಲಾಗ್ಸ್ ಸುಮನ್ ಹಾಕೋರು ಇನ್ನೂ ವೀಡಿಯೋಸ್ ಮಾಡ್ತಿರ್ಲಿಲ್ಲ ರೀ. ಅವರು ಭೀ ವೀಡಿಯೋಸ್ ಮಾಡಿ ಒಂದು 3 ವರ್ಷ ಆಯ್ತು ರೀ ಅವ್ರದ್ದು. ಆದರೆ ನಾನು ಅವ್ರಿಗಿಂತ 1 ವರ್ಷ ಸುಮನ್ ಹಾಕೋರ್ಗಿಂತ 1 ವರ್ಷ ಈ ಕಡೆ ಅವ್ರು ಮಾಡಿದ್ದು 1 ವರ್ಷಕ್ಕೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಿ. ನಾನು ಅದಕ್ಕಿಂತ ಮೊದಲು ಯಾರು ವೀಡಿಯೋಸ್ ನೋಡಿದಪ್ಪ ಅಂತಂದ್ರಿ, ನಾನು ಯೂಟ್ಯೂಬ್ ಅವಾಗ ಫಸ್ಟ್ ಟೈಮ್ ನಮ್ಮ ಯಜಮಾನ್ರು ಈಗ 8 ವರ್ಷದಿಂದ ಒಂದು 5,000ಕ್ಕೇನೋ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೊಂಬಂದಿರಿ ಅವರು. ಇದು ದೊಡ್ಡ ಫೋನ ಅಂದ್ರೆ ಇದು ಕ್ರೀಮ್ ಟಚ್ ಫೋನ್ ಅಂತಾರಲ್ರಿ, ಇದು ದೊಡ್ಡ ಫೋನ 5,000ಕ್ಕೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೊಂಡಿದ್ರಿ ನಮ್ಮ ಯಜಮಾನ್ರಿಗೆ 8 ವರ್ಷದಿಂದ. ಆವಾಗ ನಾನು ಹೊಲ್ದಾಗ ಕೆಲಸ ಮಾಡ್ಕೋತಾ ಹೊಲದಾಗ ಒಂದು ಸ್ವಲ್ಪ ಫೋನ್ ನೋಡ್ಕೊತ ಕುಂದಿರ್ತೀರಿ. ಆ ಟೈಮ್ನಾಗ ಒಂದು ವೀಡಿಯೋಸ್ ಬಂತ್ರಿ ನನಗೆ. ಈಗ ಅಂದರೆ ಹೊಲದಾಗಿಂದ ಕೆಲಸ ಮಾಡ್ಬೋದು, ತೋರಿಸ್ಬೋದು ಅಂತ ಹೇಳಿ ಒಂದು ವೀಡಿಯೋಸ್ ಬಂತ್ರಿ. ಅದು ಯಾರ್ದಪ್ಪ ಅಂತಂದ್ರಿ, ರುಕ್ಮಿಣಿ ಅಕ್ಕನ ವೀಡಿಯೋ ರೀ. ನಿಮ್ಮೆಲ್ಲರಿಗೂ ಗೊತ್ತೇ ಅದ ರೀ, ರುಕ್ಮಿಣಿ ವಿಲೇಶ್ ಅಂತೇಳಿ ಅವ್ರದ್ದು ವೀಡಿಯೋಸ್ ಬಂತ್ರಿ. ಅವ್ರ ವೀಡಿಯೋ ತಮ್ಮನ ಅಕ್ಕರ ವೀಡಿಯೋಸ್ ಸ್ಟಾರ್ಟ್ ಮಾಡಿರಲಿಲ್ಲ ರೀ ಅವಾಗ. ರುಕ್ಮಿಣಿ ಅಕ್ಕನ ವೀಡಿಯೋ ಬಂತ್ರಿ. ಬಂದಾಗ ಯಪ್ಪ ಇವ್ರು ಹೆಂಗೆ ಮಾಡ್ತಾರಲ್ಲ ವೀಡಿಯೋಸ, ಹಿಂಗೂ ಮಾಡ್ಬೋದೇನೋ ಅಂಥೇಳಿ ನನಗೆ ಒಂದು ಅವ್ರದ್ದು ವೀಡಿಯೋಸ್ ನೋಡಿ ನನಗೆ ಮಾಡ್ಬೇಕಂತ ಅನ್ನಿಸ್ತ್ರಿ. ಅವಾಗ ಅನ್ನಿಸಿ ನಾನು ವೀಡಿಯೋಸ್ ಒಂದು ಮಾಡ್ಬೇಕಂತ ರುಕ್ಮಿಣಿ ಅಕ್ಕನ ವೀಡಿಯೋಸ್ ನೋಡಿನೇ ಅಂದ್ಕೊಂಡ್ರಿ. ನಾನು ಅಂದ್ಕೊಂಡೆ. ಆದರೆ ರುಕ್ಮಿಣಿ ಅಕ್ಕನ ವೀಡಿಯೋಸ್ ನಾನು ಅವಾಗ ಹಿಡ್ದೂ ಫಾಲೋ ಮಾಡ್ತಿದ್ರಿ. ಆದರೂ ಕೂಡ ನನಗೆ ಅವಾಗ ಮಾಡ್ಬೇಕು ಅನ್ನಿಸ್ತಿತ್ರಿ. ಆದರೆ ಇದು ಹೆಂಗೆ ಮಾಡಬೇಕು ಏನು ಅದ್ರೊಳಗೆ ಕಮೆಂಟ್ಸ್ಗಳು ಬರ್ತಿರ್ತೀವಲ್ರಿ, ಕಮೆಂಟ್ಸ್ಗಳ ಬಗ್ಗೆದಾಗ ರುಕ್ಮಿಣಿ ಅಕ್ಕ ಹೇಳ್ತಿರ್ತೀವಲ್ರಿ, ಅದನ್ನ ನೋಡಿ ಒಂದು ಸ್ವಲ್ಪ ನನಗೆ ಭಯ ಆಗ್ತಿದ್ರಿ. ಹಿಂಗೆ ಕಮೆಂಟ್ಸ್ ಬರ್ತಿರ್ತಾವೆ, ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂಥೇಳಿ. ಹಾಗಾಗಿ ನಾನು ಚಾನಲ್ ಮಾಡ್ಬೇಕಂತ ಅಂದ್ಕೊಂಡಿದ್ರು ಭೀ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ರೀ ಆ ಟೈಮ್ನಾಗ. ಮತ್ತು ಅಲ್ಲಿಂದ ಈ ಕಡೆ ಮತ್ತೊಂದು 3-4 ವರ್ಷ ಆದಮೇಲೆ ಮತ್ತು ಆವಾಗ ತಮ್ಮನ ಹಾಕೊಂಡು ಮತ್ತು ಹರ್ಷ ಬ್ಲಾಗ್ ಹಾಕೊಂಡು ವೀಡಿಯೋಸ್ ಬರಕತ್ತೂ ರೀ. ಅವ್ರದ್ದು ಫಸ್ಟ್ ಪೇಮೆಂಟ್ ಬಂದಿದ್ದು ವೀಡಿಯೋಸ್ನ ನೋಡಿದ್ರಿ ನಾನು. ಅವಾಗ ಅವ್ರ ವೀಡಿಯೋಸ್ಗಳು ಬಂದವು ರೀ. ಅವ್ರ ವೀಡಿಯೋಸ್ ಬಂದಾಗ ನೋಡ್ಲಿಕ್ಕತ್ರಿ ನಾನು. ಅಂದರೆ ನಾನು ಏನು ಹೊಲದೊಳಗೆ ಕೆಲಸ ಮಾಡ್ಕೋತಾ ಏನು ಕೆಲಸ ಇರ್ತಿರ್ಲಿಲ್ಲ ರೀ. ಒಂದು ಸ್ವಲ್ಪ ಸದಿ ಹೊಡೆಯೋದು ಅದು ಮಾಡಿ ಬಂದು ಮತ್ತೊಂದು ಸ್ವಲ್ಪ ಊಟಕ್ಕೆ ಅದು ಬಂದಾಗ ಒಂದು ಸ್ವಲ್ಪ ಮೊಬೈಲ್ ನೋಡ್ಕೋತಾ ಕುಂದಿರ್ತಿದ್ರಿ ನಾನು. ಯಾಕಂದ್ರೆ ಇರೋದನ್ನೂ ಹೊಲದಾಗ ರೀ, ಊಟ ಮಾಡೋಕ್ಕೆ ಬರೋದು ಮನೆಗೆ ಊಟಕ್ಕೆ ಬಂದಾಗ ಒಂದು ಸ್ವಲ್ಪ ವೀಡಿಯೋಸ್ ನೋಡ್ತಿದ್ದೇವೆ ರೀ. ನಾನು ನಮ್ಮ ಯಜಮಾನ್ರು ಬರೀ ಹೊಲದಾಗ ಕೆಲಸನ ಮಾಡ್ತಿದ್ದೇವೆ ಅವಾಗ. ಅಂದ್ಕೊಂಡಾಗ ಅವಾಗ ಸುಮನ್ ಹಾಕೋನ್ ವೀಡಿಯೋ ಮತ್ತು ಹರ್ಷ ಬ್ಲಾಗ್ ಹಾಕೋರು ವೀಡಿಯೋ ನಾನು ನೋಡ್ಲಿಕ್ಕತ್ರಿ. ನೋಡ್ಬಿಟ್ಟು ನನಗೆ ಭಾಳ ಆಸೆ ರೀ. ನನಗೆ
ನಾನು ಒಂದು ಏನಾರು ಸಾಧನೆ ಮಾಡಬೇಕು, ನಾನು ಒಂದು ಇವ್ರ ಥರ ಮಾಡಬೇಕು ಅಂತೇಳಿ ನನಗೆ ಭಾಳಷ್ಟು ಅನಿಸ್ಲಿಕ್ಕತ್ರಿ. ಅವಾಗ ಅನಿಸ್ಲಿಕ್ಕತ್ತಾಗ ನಾನು ಹೆಂಗೆ ಮಾಡ್ಬೇಕಪ್ಪ, ಇದು ಹೆಂಗೆ ಮಾಡಬೇಕು, ಅವ್ರದ್ದು ಫಸ್ಟ್ ಪೇಮೆಂಟ್ ತೊಗೊಂಡಾಗ ನನಗೆ ಭಾಳ ಖುಷಿ ರೀ. ಈ ರೀತಿ ಭೀ ಆಗ್ತದಲ್ಲಪ್ಪ ಇದ್ರೊಳಗೆ. ನಾನು ಅಂದ್ರೆ ಫಸ್ಟ್ ಪೇಮೆಂಟ್ ತೊಗೊಂಡಾಗ ಅಕ್ಕೋರಿಬ್ರು ಸುಮನ ಅಕ್ಕ ಆಗಿರ್ಬೋದು ಮತ್ತು ಅರ್ಷಿಯ ಬ್ಲಾಗಕ್ಕ ಅವ್ರು ಫಸ್ಟ್ ಪೇಮೆಂಟ್ ಬಂದಾಗ ವೀಡಿಯೋಸ್ ಮಾಡಿದ್ರಲ್ರಿ. ಮಾಡ್ದಾಗ ಹಿಡಿದ್ರೆ ನಾನು ಅವ್ರ ಸಬ್ಸ್ಕ್ರೈಬರ್ ರೀ. ಅವಾಗ ಹಿಡ್ದ ಭೀ ನಾನು ನೋಡ್ಲಿಕ್ಕತ್ತಿದ್ರಿ ಅವ್ರ ವೀಡಿಯೋಸ. ನೋಡ್ಲಿಕ್ಕತ್ತಾಗ ನನಗೆ ನಮ್ಮ ತಮ್ಮಗೆ ಹೇಳಿದ್ರಿ, ನಾನು ಹಿಂಗೆ ನೋಡಿ ವೀಡಿಯೋಸ್ಗಳು ಎಷ್ಟು ಚಂದ ಅದಾವ, ಹಿಂಗವ, ನನಗೆ ಭೀ ಮಾಡ್ಬೇಕು ಅನ್ಸ್ಲಕತ್ತದ, ಮಾಡ್ಕೊಡು ಅಂತ ಹೇಳ್ಕೇಸಿದ್ರಿ. ನಮ್ಮ ತಮ್ಮ ಅಂದ್ರಿ ಬ್ಯಾಡ ನನಗೆ ಆಗಂಗಿಲ್ಲ, ಯಾಕಂದ್ರೆ ನಾನು ಓದಿಲ್ಲ ಬರ್ದಿಲ್ಲ ರೀ. ಅದ್ರೊಳಗೆ ನಮ್ಮ ತಮ್ಮ ಕಾಲೇಜ್ಗೆ ಇರ್ತಾನೆ. ಅವ ಇರೋದ ಈಗ ಬೆಂಗ್ಳೂರ್ಗೆ ಇರ್ತಾನೆ ರೀ ಕಾಲೇಜ್ಗೆ. ನಾನು ಇರೋದಿಲ್ಲ ರೀ. ಯಜಮಾನ್ರಿ ಭೀ ಓದಿಲ್ಲ, ನಾನು ಓದಿಲ್ಲ ರೀ. ನಾನು ಓದಿರೋದು ಬರೀ 2ನೇ ಕ್ಲಾಸ್ ಓದಿ ಈಗ ಕಮೆಂಟ್ಸ್ಗಳಿಗೆ ರಿಪ್ಲೈ ಹಾಕೋದು ಮತ್ತು ಟೈಟಲ್ ಇದೆಲ್ಲ ಸುಮ್ಮನೆ ಅಂತೂ ಆಗಂಗಿಲ್ಲ ರೀ. ಇದು ಇಷ್ಟೆಲ್ಲ ಬರೆಯೋದಿರ್ತದೆ, ಅದು ನಿನಗೆ ಆಗಂಗಿಲ್ಲ ಅಂತ ಅಂದ್ರಿ. ಆದ್ರೂ ಭೀ ಏನೇ ಆಗಲ್ದಕ್ಕ ಮಾಡ್ಕೊಡಪ್ಪ, ನಾನು ಮಾಡ್ತೀನಿ ಅಂತೇಳಿ ಅಂದ್ರಿ. ನಾನು ಇವ್ರು 3 ಜನರ ವೀಡಿಯೋಸ್ ನೋಡ್ರಿ, ರುಕ್ಮಿಣಿ ಅಕ್ಕ ಮತ್ತು ತಮನ್ನ ಬ್ಲಾಗ್ಸ್ ಅಕ್ಕ ಮತ್ತು ಹರ್ಷ ಬ್ಲಾಗ್ ಅಕ್ಕ, ಇವ್ರು 3 ಜನರ ವೀಡಿಯೋಸ್ ನೋಡಿ ನಂಗೆ ಮಾಡ್ಬೇಕು ಅಂತೇಳಿ ನನಗೊಂದು ಮನಸ್ಸಿನಾಗ ಆಸೆ ಕುಂತತ್ರಿ. ಕುಂತಾಗ ನಮ್ಮ ತಮ್ಮನ ಕೈಲಿಂದ ಚಾನಲ್ ಮಾಡಿಸ್ಕೊಂಡ ವೀಡಿಯೋಸ್ ಹಾಕ್ಲಕತ್ಮೇಲೆ ಆದಷ್ಟು ಭಾಳ ಜಲ್ದಿನ ರೀಚ್ ಆಯ್ತು ರೀ ನನ್ನ ವೀಡಿಯೋಸ್ಗಳ. ಒಂದೇ 1 ತಿಂಗಳು ಒಳಗಡೆಗೆ ಮಾನಿಟೈಸ್ ಕೂಡ ಆನ್ ಮಾಡಿದ್ರಿ. ನಿಮ್ಮೆಲ್ಲರ ಸಪೋರ್ಟ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನಿಮ್ಮೆಲ್ಲರೂ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಅದಕ್ಕೆ ಕಡಿಮೆನೇ ರೀ. ನಾನು ಯಾವಾಗಲೂ ಹೇಳ್ತೀನಿ ರೀ, ನಿಮಗೆ ನಾನು ಟ್ಯಾಂಕ್ಸ್ ಅಂತ ಹೇಳೋ ಪದ ಭಾಳ ಅಂದ್ರೆ ಭಾಳ ಸಣ್ಣದ್ರಿ. ಬರೀ 1 ತಿಂಗಳು ಒಳಗೆ ಮಾನಿಟೈಸೇಷನ್ ಆನ್ ಆಯ್ತು ರೀ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ. ಅಷ್ಟು ಜಲ್ದಿ ಸಕ್ಸಸ್ ಸಿಕ್ಕಿದ್ರಿ ನನಗೆ ಯೂಟ್ಯೂಬ್ ಒಳಗೆ. ನಾನು ಅನ್ಕೊಂಡಿದ್ದಿಲ್ಲ ಬಿರಿ ಅಷ್ಟು ಜಲ್ದಿ ಸಕ್ಸಸ್ ಸಿಕ್ತದೆ ಅಂತೇಳಿ. ಬರೀ ಒಂದು 30 ವೀಡಿಯೋ ಸಮೇತ ಹಾಕಿರಲಿಲ್ಲ ರೀ. ನಾನು ಒಂದು 18 ವೀಡಿಯೋಕ್ಕಿಂತ ಮಾನಿಟೈಸೇಷನ್ ಆನ್ ಆಗಿದ್ರಿ. ಮತ್ತು ಮುಂದಿನ ತಿಂಗಳು ಪೇಮೆಂಟೇ ಬಂದುಬಿಡ್ತೀರಿ ನನಗೆ ಯೂಟ್ಯೂಬ್ ಕಡೆಯಿಂದ. ಅಷ್ಟು ಜಲ್ದಿ ರೀಚ್ ಆಯ್ತು ರೀ ನನಗೆ. ಆದಾಗ ನನಗೆ ಅಷ್ಟು ನಾನು ಅವರೆಲ್ಲರ ವೀಡಿಯೋಸ್ ನೋಡ್ತಿದ್ದೆ ಖರೆ ಅಂತಂದ್ರೆ ನನಗೆ ಯಾರ್ದು ಮೊಬೈಲ್ ನಂಬರು ಇರಲಿಲ್ಲ ರೀ, ಫೋನ್ ನಂಬರು ಇರಲಿಲ್ಲ ರೀ ಮಾತಾಡೋಕೆ. ನನಗೂ ಅವ್ರ ಜೊತೆ ಎಲ್ಲ ಮಾತಾಡ್ಬೇಕಂತ ನನಗೆ ಭಾಳ ಅಂದ್ರೆ ಭಾಳ ಆಸೆ ಐತ್ರಿ. ಆದ್ರೆ ಫೋನ್ ನಂಬರ್ ಕೇಳಿದ್ರೆ ಏನಂತಾರೋ ಇಲ್ಲ, ಇದೊಂದು ಭಯ ರೀ. ಯಾಕಂದ್ರೆ ನಾನು ಇನ್ನೊವಾಗ ಫಸ್ಟ್ ಯೂಟ್ಯೂಬರ್ ಅಲ್ರಿ, ಹಾಗಾಗಿ ನನಗೂ ಒಂದು ಸ್ವಲ್ಪ ಭಯ ಐತ್ರಿ. ಅದು ಒಂದಿನ ಸುಮನ್ನ ಅಕ್ಕ ಏನು ಮಾಡಿದ್ರೆ ಅಂತಂದ್ರಿ, ನಾನು ಕಮೆಂಟ್ನಾಗ ಫೋನ್ ನಂಬರ್ ಹಾಕಿದ್ರಿ. ಅವ್ರ ಫೋನ್ ಹಚ್ಚಿರಿ ಅಂತ ಹೇಳ್ತಿದ್ರು. ನನಗಂತ್ರ ಇಷ್ಟು ಖುಷಿ ಆಯ್ತು ರೀ. ಅವರ ಫೋನ್ ನಂಬರ್ ಕೊಟ್ಟಿದ್ದು ನೋಡಿ, ಸುಮನ್ನಕ್ಕ ಫೋನ್ ನಂಬರ್ ಕೊಟ್ಟಿದ್ದು ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗೆ. ಅವ್ರ ನಂಬರ್ ಕಳಿಸಿದ್ದು ನೋಡಿ ನಾ ಕೇಳ್ಬೇಕಂತ ಅಂದ್ಕೊಂಡಿದ್ದೆ. ನಾನು ಕೇಳೋಕ್ಕಿಂತ ಮೊದಲು ಅವರೇ ಕಳಿಸಿರಲ್ಲಪ್ಪ ಅಂತೇಳಿ ಭಾಳ ಖುಷಿ ಪಡ್ಕೊಂಡ್ರಿ. ನಾನು ಅವ್ರ ಜೊತೆ ಮಾತಾಡಿದ್ರಿ, ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತ್ರಿ. ಮತ್ತು ಅದು ಆದಮೇಲೆ ಅಂದರೆ ಈಗ ಅವಾಗಿನ ಹಿಡ್ದ ಪರಿಚಯ ಆದೇವ್ರಿ ನಾವು. ಸುಮನ್ನ ಅಕ್ಕ ನಾನು ಪರಿಚಯ ಆದ್ವಿ, ಅವಾಗಿನ ಹಿಡ್ದ ಪರಿಚಯ ಆದ್ವಿ. ಅವರು ಫೋನ್ ಹಚ್ತಾರೆ ರೀ ಅವಾಗ ಸುಮನ್ನ ಅಕ್ಕ ಫೋನ್ ಹಚ್ತಾಳ್ರಿ, ನಾನು ಫೋನ್ ಹಚ್ತಾ ಇರ್ತೀನಿ ರೀ ಅವ್ರಿಗೆ. ಫೋನ್ ಹಚ್ತಾ ಇರ್ತೀವಿ. ಪರಿಚಯ ಆದಾಗ ನನಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ನಾನು ಕೇಳೋದ ಮೊದಲು ಸುಮನ್ನ ಅಕ್ಕ ಕೇಳ್ತೀನಿ ರೀ. ನನಗೆ ಏನರ ಅಂದ್ರೆ ಏನೇ ಪ್ರಾಬ್ಲಮ್ ಆದ್ರೆ ಭೀ ಅಕ್ಕ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ ಹೇಳಿದ್ರೆ ಅವರು ಎಲ್ಲನೂ ಹೇಳ್ಕೊಡ್ತಾರೆ ರೀ. ನಾನೊಂದು ಸರ್ತಿ ಯೂಟ್ಯೂಬ್ ಪೇಮೆಂಟ್ ಹ್ಯಾಕ್ ಆಗಿತ್ತು ರೀ. ಹ್ಯಾಕ್ ಆದಾಗೂ ಅವಾಗೂ ಮೈವು ಬಣ್ಣ ಮತ್ತು ಸುಮನ್ನ ಅಕ್ಕನ ಹೇಳ್ಕೊಟ್ರಿ, ಎಲ್ಲ ಹೇಳಿದ್ರು ರೀ ಅವ್ರು. ಏನಾಗಂಗಿಲ್ಲ, ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಹಾರ್ಬಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಹಿಂಗೆ ಆಗ್ತಿರ್ತದ ಅಂಥೇಳಿ ಎಲ್ಲ ಹೇಳ್ಕೊಟ್ರು ರೀ ಅವ್ರು. ಮತ್ತು ತಮ್ಮನ ಬ್ಲಾಗ್ಸ್ ಹಾಕೋರ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾರೆ ಯಾವುದೇ ವಿಷಯದೊಳಗಾದ್ರೆ ಭೀ. ಯಾಕಂತಂದ್ರೆ ನಾನು ಏನಾದರೂ ನನಗೆ ಗೊತ್ತಲಿಕ್ಕಂದ್ರೆ ಕೇಳ್ತೀನಿ ರೀ ನಾನು ಅವ್ರಿಗೆ ಹಿಂಗಾಗಿದ್ರಿ ಅಂತೇಳಿ. ಅಂದ ತಕ್ಷಣ ಅವ್ರು ಹೇಳ್ತಾರೆ ಹಿಂಗಲ್ರಿ ಹಿಂಗೆ ಅಂತೇಳಿ. ನನಗೆ ಮೊನ್ನೆ ಅಷ್ಟೇ ಯೂಟ್ಯೂಬ್ ಬಗ್ಗೆ ಅಂದರೆ ವೀಡಿಯೋಸ್ ಸಲುವಾಗಿ ಮತ್ತು ನನಗೆ ಫೋನ್ ಹಚ್ಚಿ ಹೇಳಿದಾರೆ ಅವ್ರು, ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಹೇಳ್ಕೇಸಿಂದ್ರೆ. ಅಂದ್ರೆ ಆ ರೀತಿ ರೀ ಭಾಳ ಅಂದ್ರೆ ಭಾಳ ಚಲೋ ಅರ ರೀ. ತಮ್ಮನ ಅಕ್ಕ ಅಂತೂ ನನಗೆ ದೊಡ್ಡ ಅಕ್ಕ ಇದ್ದಂಗೆ ರೀ. ಅವ್ರ ದೊಡ್ಡ ಅಕ್ಕ ನನ್ನ ತಂಗಿ ಅಂತಲೇ ಅನ್ಕೋಬೋದು ರೀ. ಅಷ್ಟು ನನಗೆ ಖುಷಿ ಆಗ್ತದೆ ರೀ ಅವ್ರ ಜೊತೆ ಮಾತಾಡಿ. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ರೀ ನನಗೆ. ತಮ್ಮನ ಬ್ಲಾಗ್ ಅಕ್ಕ ನಂಬರ್ ಕೊಟ್ಟು ನನಗೆ ಇಷ್ಟೊಂದು ಸಪೋರ್ಟ್ ಮಾಡಕತ್ತಾರಲ್ರಿ, ಅದಕ್ಕೆ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ರೀ. ಸುಮನ್ನ ಅಕ್ಕನ ಜೊತೆ ಮಾತಾಡಿ ಭಾಳ ಖುಷಿ ಆಯ್ತು ರೀ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಸಿದ್ರಿ ನನಗೆ. ಅಂದರೆ ನನಗೆ ಏನೋ ಪ್ರಾಬ್ಲಮ್ ಆಗಿದ್ರು ನಾನು ಸುಮನ್ನ ಅಕ್ಕ ಫೋನ್ ಹಚ್ತೀನಿ ರೀ. ಫೋನ್ ಹಚ್ಚಿ ಅವ್ರಿಗೆ ಕೇಳ್ಕೊತೀನಿ ರೀ. ಮತ್ತು ಅಣ್ಣನೂ ಮಾತಾಡ್ತಾರೆ ರೀ, ಅವ್ರು ಭೀ ಮಾತಾಡಿ ಎಲ್ಲನೂ ಹೇಳ್ತಾರೆ ರೀ. ಅವರ ಇಲ್ರಿ ಅಕ್ಕೋರೆ ಹಿಂಗೆ ರೀ ಅಂತೇಳಿ ಅಣ್ಣವ್ರು ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದ್ರೆ ಅವ್ರನ್ನೂ ಹೇಳ್ಕೊಡ್ತಾರೆ ರೀ, ಅಣ್ಣವ್ರು ಭೀ ಹೇಳ್ತಾರೆ ರೀ. ನಾನು ಅಂದ್ರೆ ಒಂದು 15 ದಿವಸದೊಳಗೆ ಒಂದು ಸರ್ತಿನಾದ್ರೆ ನಾನು ಸುಮನ್ನ ಅಕ್ಕರ ಜೊತೆ ಮಾತಾಡ್ತೀನಿ ರೀ. ಒಂದು ತಿಂಗಳು ಹಂಗಾಯ್ತು ಅಂತಂದ್ರೆ ಮತ್ತು ಅವ್ರು ಫೋನ್ ಹಚ್ತಾರೆ ರೀ, ಅವರು ಫೋನ್ ಹಚ್ಚಿ ಮಾತಾಡಿಸ್ತಾರೆ ರೀ. ನೋಡ್ತಿರ್ಬೋದು ರೀ ನೀವು ವಿಡಿಯೋಸ್ ಒಳಗೆ. ನನಗೆ ಈಗ ಸದ್ಯಕ್ಕೆ ಸಪೋರ್ಟ್ ಮಾಡಿರೋದು ನನಗೆ ಸುಮನ್ನ ಅಕ್ಕ. ಎಲ್ಲಾದರೂ ವಿಷಯದೊಳಗೂ ಸಪೋರ್ಟ್ ಮಾಡ್ಯಾರ ನೋಡಿರಿ ಫ್ರೆಂಡ್ಸ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ರೀ ಅಕ್ಕ, ನೀವು ನನಗೆ ಗೈಡ್ಲೈನ್ಸ್ ಕೊಟ್ಟಿದ್ದಕ್ಕೆ. ನನಗೆ ಮತ್ತು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನನಗೆ ಭಾಳಷ್ಟು ಇದು ಅನ್ನಿಸ್ಲಿಕ್ಕೈತಿ ಆ ಟೈಮ್ನಾಗ. ಮತ್ತು ನನಗೆ ಧೈರ್ಯ ತುಂಬಿದ್ದ ನನಗೆ ಸುಮನ್ನ ಅಕ್ಕ ಅಂತಲೇ ಹೇಳ್ಬೋದು ರೀ ನನಗೆ. ಯಾಕಂದ್ರೆ ನಡವರ್ಕ್ ನನಗೆ ಭಾಳಷ್ಟು ಇದು ಆಗಿಬಿಟ್ಟಿತ್ತು ರೀ ನನಗೆ ವೀಡಿಯೋಸ್ ಮಾಡೋಕ್ಕನ. ಅವಾಗ ನನಗೆ ಧೈರ್ಯ ತುಂಬಿದ್ದ ಸುಮನ್ನ ಅಕ್ಕ ರೀ. ಸುಮನ್ನ ಅಕ್ಕ ಧೈರ್ಯ ತುಂಬಿದ್ದಕ್ಕೆ ಮತ್ತು ನಾನು ಸ್ಟಾರ್ಟ್ ಮಾಡಿರೋದು ರೀ ಫ್ರೆಂಡ್ಸ. ಮತ್ತು ರುಕ್ಮಿಣಿ ಅಕ್ಕ ಭೀ ಅಷ್ಟೇ ರೀ. ಅವ್ರದ್ದು ಮೊಬೈಲ್ ನಂಬರ್ ನನ್ನ ಮೊಬೈಲಕ್ಕೆ ಇರಲಿಲ್ಲ ರೀ ಅವಾಗೆಲ್ಲ. ಈಗ ಅವ್ರ ಜೊತೆನೂ ಹಚ್ಚಿ ಫೋನ್ನಾಗ ಅದು ಮಾತಾಡ್ತಿರ್ತೀನಿ ರೀ. ಅವ್ರು ಭೀ ಅಷ್ಟೇ ರೀ, ಅವ್ರು ಭೀ ಭಾಳ ಸಲ ಈಗ
ಫ್ರೆಂಡ್ಸ ಇಷ್ಟ ನೋಡ್ರಿ ನಾನು ಮಾತಾಡೋಕೆ ಇಷ್ಟಪಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ರೀ ಅಕ್ಕ, ನಿಮ್ಗೆ ಇಷ್ಟ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಮೈಬೂಬಣ್ಣಗ ಮತ್ತು ಸುಮನ್ನ ಅಕ್ಕಗ ಥ್ಯಾಂಕ್ ಯು ಸೋ ಮಚ್ ರೀ ಅಕ್ಕ.